ನಮಸ್ತೆ, ನಾನು ಜ್ಯೋತಿ. ಇದು ಗೌರಿ ಗಣೇಶ ಹಬ್ಬದ ಲೋಗ್. ನಾನು ಈ ವರ್ಷ ಅರಿಶಿಣದ ಗೌರಮ್ಮ ಮತ್ತು ಸಗಣಿಯಲ್ಲಿ ಮಾಡಿದಂತಹ ಗಣಪತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದ್ದೆ. ಇಷ್ಟು ವರ್ಷ ನಾನು ಈ ಪದ್ಧತಿಯಲ್ಲಿ ಮಾಡಿರಲಿಲ್ಲ. ಫಸ್ಟ್ ವರ್ಷ ನಾನು ಮಾಡ್ತಾ ಇರೋದು. ಆ ರೀತಿ ಕೂಡ ಮಾಡ್ಬೋದು, ಬಟ್ ನಾವು ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಎಲ್ಲಿ ತನಕ ನಮಗೆ ಶಕ್ತಿ ಇರುತ್ತೋ ಆ ರೀತಿಯಾಗಿ ನಾವು ಮಾಡಬೇಕಾಗತ್ತೆ. ನನಗೆ ನಂಬಿಕೆ ಇದೆ, ದೇವರ ದಯದಿಂದ ನಾನು ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಗೌರಮ್ಮನ ಪೂಜೆ ದಿನ ಗೌರಮ್ಮನಿಗೆ ನಾನು ಹೋಳಿಗೆ ಮತ್ತು ಕರಿಗಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಿದ್ದೆ. ಮುಂಚಿನ ದಿನ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಗೊತ್ತೇ ಇದೆ ನಿಮಗೆ ಹಬ್ಬದ ಕೆಲಸಗಳು ಎಷ್ಟಿರುತ್ತೆ ಅಂತ ಹೇಳಿ. ಸೊ ಇದು ಹೂರಣ ಕಾಯಿ ಹೋಳಿಗೆಯನ್ನು ಮಾಡಿದ್ದೆ. ಹಾಗೆ ನನ್ನ ಮಗ ನನಗೆ ಅಂದರೆ ದೊಡ್ಡ ಮಗ ತುಂಬಾ ಹೆಲ್ಪ್ ಮಾಡ್ತಾನೆ ಅಡುಗೆ ಕೆಲಸದಲ್ಲೆಲ್ಲ. ಹಾಗಾಗಿ ನನಗೆ ಸ್ವಲ್ಪ ಆರಾಮಾಗುತ್ತೆ. ಅವನು ಒಂಥರ ನನಗೆ ಮಗಳಿದ್ದ ಹಾಗೆ. ಗೌರಮ್ಮನಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ನಾನು ಸೀರೆಯನ್ನು ಉಟ್ಕೊಂಡು ನಂತರ ನೈವೇದ್ಯಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸುಮಾರು 1-2 ಗಂಟೆನೋ ಆಗಿತ್ತು ಅನಿಸುತ್ತೆ. ಆನಂತರ ನಾನು ಗೌರಮ್ಮನಿಗೆ 16 ಬತ್ತಿಯ ಆರತಿಯನ್ನು ರೆಡಿ ಮಾಡ್ಕೋತೀನಿ. ಗೌರಮ್ಮನಿಗೆ ಸಾಮಾನ್ಯವಾಗಿ 16 ಬತ್ತಿಯ ಆರತಿ ಇರಬಹುದು, 16 ಥರದ ಹೂವು, 16 ಥರದ ಹಣ್ಣುಗಳು, ಈ ರೀತಿ ಎಲ್ಲ 16 ಇದರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲವನ್ನು ನಮಗೆ ಇಡಿಸೋಕ್ಕೆ ಶಕ್ತಿ ಇರೋದಿಲ್ಲ ಅಥವಾ ನಮಗೆ ಸಿಗೋದು ಇಲ್ಲ. ಹಾಗಾಗಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಯಾವ್ಯಾವ್ದು ಸಿಗುತ್ತೋ ಎಷ್ಟು ಯಥಾನುಶಕ್ತಿ ನಾವು ಪೂಜೆಯನ್ನು ಸಲ್ಲಿಸಬಹುದು. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಹೇಳ್ತಾರಲ್ವ, ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ತಾ ಹೋಗಬಾರ್ದು. ನಮ್ಮಿಂದ ಎಷ್ಟು ಸಾಧ್ಯವೋ ಯಥಾನುಶಕ್ತಿ ನಾವು ಆ ತಾಯಿಗೆ ನಾವು ಪೂಜೆಯನ್ನು ಸಲ್ಲಿಸೋದು ತುಂಬ ಒಳ್ಳೆಯದು. ಇದು ನಾನು ಮಾಡ್ಕೊಂಡು ಬಂದಿರೋಂಥ ಪದ್ಧತಿ, ನಾನು ನಂಬ್ತಾ ಇರೋದು ಹಾಗೇನೆ. ತಾಯಿಗೆ ನಾನು ಆರತಿಯನ್ನು ಬೆಳಗ್ತಾ ಇದ್ದೀನಿ. ಮಾರನೇ ದಿವಸ ಗಣಪತಿ ಹಬ್ಬ ಇತ್ತು, ನಿಮ್ಗೆ ಗೊತ್ತಿರತ್ತಲ್ವ. ಸೊ ಗಣಪತಿ ಹಬ್ಬಕ್ಕೆ ನಾನು ಮಾರನೇ ದಿನದ ಪ್ಲ್ಯಾನಿಂಗನ್ನು ಮಾಡಿಕೊಂಡಿದ್ದೆ. ಮಂಗಳಾರತಿ ಮಾಡಿಬಿಟ್ಟು ನಂತರ ನಾವು ಮನೆಯವರೆಲ್ಲ ಊಟ ಮಾಡಿದ್ವಿ. ಚಿಕ್ಕ ಮಗ ಇರೋದ್ರಿಂದ ನಾನು ಇದನ್ನೆಲ್ಲ ಮಾಡ್ತೀನಾ ಇಲ್ವಾ ಅಂತ ಭಯ ಇತ್ತು. ಆದರೂ ಕೂಡ ಪಾಪ ನಮ್ಮ ಪೃಥ್ವಿ ತುಂಬ ಹೆಲ್ಪ್ ಮಾಡಿರೋದ್ರಿಂದ ನನಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇದು ಮಾರನೇ ದಿನ ಗಣಪತಿ ನಾನು ಸಗಣಿಯಲ್ಲಿ ಮಾಡಿರುವಂತಹದ್ದು. ಸಗಣಿಯಲ್ಲಿ ಮಾಡಿರೋದಕ್ಕೆ ಕಾರಣ, ನಿಮಗೆ ಗಣಪತಿಯನ್ನು ನಾವು ಅರಿಶಿಣದಲ್ಲಿ ಕೂಡ ಮಾಡ್ಬೋದು ಮತ್ತು ಸಗಣಿಯಲ್ಲಿ ಕೂಡ ಮಾಡ್ಬೋದು. ಹಾಗೆ ಇನ್ನು ಮಣ್ಣಿನ ಮೂರ್ತಿ ತರುವಂಥವ್ರು ಮಣ್ಣಿನ ಮೂರ್ತಿಯನ್ನು ತೊಗೊಂಡು ಬರ್ತಾರೆ. ಸಗಣಿಯಲ್ಲಿ ಸಾಮಾನ್ಯವಾಗಿ ಸಂಕಷ್ಟಿ ದಿನ ಕೂಡ ಮಾಡಿ ಈ ರೀತಿಯಾಗಿ ಮಾಡಿ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ. ಶನಿ ಮತ್ತು ಗಣಪತಿ ಕತೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿಮ್ಗೇನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ಸಾಕಷ್ಟು ಇದ್ರ ಬಗ್ಗೆ ವೀಡಿಯೋಸ್ ಸಿಗುತ್ತೆ ಅಥವಾ ಬೇರೆ ಕಡೆ ಕೂಡ ಸಿಗುತ್ತೆ. ಇಲ್ವಾ ನನಗೆ ಕೂಡ ಕಮೆಂಟ್ ಮಾಡಿದ್ರು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಶನಿ ದೋಷ ನಿವಾರಣೆಗೆ ಅಂದರೆ ಗಣಪತಿಯನ್ನು ನಾವು ಸಗಣಿಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಅದು ನಮಗೆ ನಿವಾರಣೆ ಆಗುತ್ತೆ. ಗಣೇಶನ ಕೃಪೆಯಿಂದ ಶನಿ ಒಂದು ನಮ್ಮ ಹತ್ರಕ್ಕೆ ಬರೋಲ್ಲ ಅಂತ ಹೇಳಿ ಸಂಜೆ ನಾನು ಸ್ತೋತ್ರ ಮತ್ತು ಭಜನೆ ಎಲ್ಲ ಮಾಡಿಬಿಟ್ಟು ಗಣಪತಿ ಮತ್ತು ಗೌರಮ್ಮನನ್ನು ಗಣಪತಿ ಹಬ್ಬದ ದಿನವೇ ಸಂಜೆ ನಾನು ವಿಸರ್ಜನೆ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ವಿಸರ್ಜನೆಯನ್ನು ನೀರಲ್ಲಿ ಇಡಬೇಕು. ಪ್ರತಿಯೊಂದು ನಾವು ಶುದ್ಧವಾಗಿ ಮಾಡಬೇಕಾಗತ್ತೆ. ಇದಕ್ಕೆ ಕೂಡ ಹಾಗೆ ಇಬ್ಬರೂ ಒಟ್ಟಿಗೆ ನಾನು ಅದು ಗಂಗೆಗೆಲ್ಲ ನಾನು ಕೈ ಮುಗಿದು ವೀಳ್ಯದೆಲ್ಲ ಬಿಟ್ಟು ಅಕ್ಷತೆ ಎಲ್ಲ ಹಾಕಿಬಿಟ್ಟು ಕುಂಕುಮ ಹಾಕಿಬಿಟ್ಟು ಈ ರೀತಿ ವಿಸರ್ಜನೆಯನ್ನು ಮಾಡಿಬಿಡಬೇಕು. ಸಂಜೆ ಹೊತ್ತಿನಲ್ಲಿ ನಾನು ಮಾಡಿರೋದು 8 ಗಂಟೆ ಒಳಗೆ ವಿಸರ್ಜನೆ ಮಾಡಬೇಕಾಗಿತ್ತು. ಅವೆಲ್ಲ ಟೈಮಿಂಗ್ಸ್ ಎಲ್ಲ ನಾವು ತಿಳ್ಕೊಂಡಿರಬೇಕು. ಸೊ ಈ ರೀತಿಯಾಗಿತ್ತು ನಮ್ಮ ಈ ವರ್ಷದ ಗೌರಿ ಮತ್ತು ಗಣೇಶ ಹಬ್ಬ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.